ಆಲಂಗೂರಿನ ಮಗಳು ಬಂದಾಳೆ, ಜನಸೇವೆಯ ದಾರಿ ಹಿಡಿದಾಳೆ, ತಂದೆಯ ಕನಸನ್ನು ಹೊತ್ತು ತಂದಾಳೆ, ಹುಳಬಾಗಿಲು ಮಣ್ಣಲ್ಲಿ ಹೆಜ್ಜೆ ಇಟ್ಟಾಳೆ. ನಮಸ್ಕಾರ, ಇದು ಮೂಡಲ್ಗಿರಿನ ಸುದ್ದಿವಾಹಿನಿ. ಮುಳಬಾಗಿಲು ತಾಲೂಕಿನ ರಾಜಕೀಯದಲ್ಲಿ ಹೊಸ ಆಶಾಕಿರಣವಾಗಿ ಹೊರಹೊಮ್ಮುತ್ತಿರುವ ಮಾಜಿ ಸಚಿವ ದಿವಂಗತ ಆಲಂಗೂರು ಶ್ರೀನಿವಾಸ್ ಅವರ ಪುತ್ರಿ ಡಾಕ್ಟರ್ ಭವಾನಿ ಶ್ರೀನಿವಾಸ್ ಅವರ ನೇತೃತ್ವದಲ್ಲಿ ಅಖಿಲ ಕರ್ನಾಟಕ ಜನಸೇವಾ ಟ್ರಸ್ಟ್ ವತಿಯಿಂದ ಸಮಾಜಮುಖಿ ಕಾರ್ಯಕ್ರಮಗಳು ನಿರಂತರವಾಗಿ ನಡೆಯುತ್ತಿವೆ. ವಿಶ್ವ ಪರಿಸರ ದಿನಾಚರಣೆ ಅಂಗವಾಗಿ ಗುಡುಪಲ್ಲಿ ಹಾಗೂ ಆಲಂಗೂರು ಗ್ರಾಮದ ಸರ್ಕಾರಿ ಶಾಲೆಗಳಲ್ಲಿ ವಿದ್ಯಾರ್ಥಿಗಳಿಗೆ ಶಾಲಾ ಕಲಿಕಾ ಸಾಮಗ್ರಿಗಳು, ಲೇಖನ ಸಾಮಗ್ರಿಗಳು ಹಾಗೂ ನೋಟ್ಬುಕ್ಗಳನ್ನು ವಿತರಿಸಲಾಯಿತು. ಇದೇ ಸಂದರ್ಭದಲ್ಲಿ ಗುಡುಪಲ್ಲಿ ಶಾಲಾ ಆವರಣದಲ್ಲಿ ಗಿಡ ನೆಡುವ ಮೂಲಕ ಪರಿಸರ ಸಂರಕ್ಷಣೆಯ ಸಂದೇಶವನ್ನು ಸಾರಲಾಯಿತು. ಅಖಿಲ ಕರ್ನಾಟಕ ಜನಸೇವಾ ಟ್ರಸ್ಟ್ನ ಪ್ರಮುಖ ಮುಖಂಡ ವಾನಿಗಾನಹಳ್ಳಿ ಬಾಲಕೃಷ್ಣ ಅವರ ನೇತೃತ್ವದಲ್ಲಿ ನಡೆದ ಈ ಕಾರ್ಯಕ್ರಮದಲ್ಲಿ ವಿದ್ಯಾರ್ಥಿಗಳು, ಶಿಕ್ಷಕರು ಹಾಗೂ ಗ್ರಾಮಸ್ಥರು ಉತ್ಸಾಹದಿಂದ ಭಾಗವಹಿಸಿದರು. ಪರಿಸರದ ಮಾತಾಡಿದಳು, ಜನರ ಹೃದಯದಲ್ಲಿ ಸ್ಥಾನ ಪಡೆದಳು. ಆಲಂಗೂರಿನ ಮಗಳು ಬಂದಾಳೆ, ಜನಸೇವೆಯ ದಾರಿ ಹಿಡಿದಾಳೆ, ತಂದೆಯ ಆಶೀರ್ವಾದ ಜೊತೆ ಬಂದಾಳೆ, ಜೆಡಿಎಸ್ ಶಕ್ತಿಯ ಹೊಸ ಮುಖವಾದಾಳೆ. ಮುಳಬಾಗಿಲು ತಾಲೂಕಿನ ರಾಜಕೀಯ ಚತುರ, ಅಭಿವೃದ್ಧಿ ಹರಿಹಾರ, ಅಸೆಂಬ್ಲಿ ಟೈಗರ್, ತಾಲೂಕಿನ ವಿದ್ಯಾದಾತ ಹಾಗೂ ಎಲ್ಲಾ ಸಮುದಾಯಗಳ ಆಶಾಕಿರಣ ಎಂದ ಜನಮಾನಸದಲ್ಲಿ ಗುರುತಿಸಿಕೊಂಡಿದ್ದ ದಿವಂಗತ ಆಲಂಗೂರು ಶ್ರೀನಿವಾಸ್ ಅವರ ಆದರ್ಶಗಳನ್ನು ಮುಂದುವರಿಸಿಕೊಂಡು ಹೋಗುತ್ತಿರುವ ಡಾಕ್ಟರ್ ಭವಾನಿ ಶ್ರೀನಿವಾಸ್ ಅವರು ಪ್ರತಿ ವರ್ಷ ಈ ಕಾರ್ಯಕ್ರಮದಲ್ಲಿ ವಿಶೇಷ ಅತಿಥಿಯಾಗಿ ಭಾಗವಹಿಸುತ್ತಿರುವುದು ವಿಶೇಷ. ಜೆಡಿಎಸ್ ಪಕ್ಷದ ಪ್ರಮುಖ ನಾಯಕಿಯಾಗಿರುವ ಡಾಕ್ಟರ್ ಭವಾನಿ ಶ್ರೀನಿವಾಸ್ ಅವರು ತಮ್ಮ ತಂದೆಯವರ ರಾಜಕೀಯ ಅನುಭವ, ಜನಪರ ಚಿಂತನೆ ಹಾಗೂ ಕಾರ್ಯಕರ್ತರಲ್ಲಿ ವಿಶ್ವಾಸ ಮೂಡಿಸುವ ನಾಯಕತ್ವವನ್ನು ಆದರ್ಶವಾಗಿ ಇಟ್ಟುಕೊಂಡು ಮುಂಬರುವ ದಿನಗಳಲ್ಲಿ ಸಕ್ರಿಯ ರಾಜಕೀಯದಲ್ಲಿ ಮತ್ತಷ್ಟು ಬಲಿಷ್ಠವಾಗಿ ತೊಡಗಿಸಿಕೊಳ್ಳುವ ಸಂಕಲ್ಪ ವ್ಯಕ್ತಪಡಿಸಿದ್ದಾರೆ. ತಂದೆಯವರ ಅಭಿಮಾನಿಗಳು ಹಾಗೂ ಕಾರ್ಯಕರ್ತರ ಆಶೀರ್ವಾದದೊಂದಿಗೆ ಮುಳಬಾಗಿಲು ವಿಧಾನಸಭಾ ಕ್ಷೇತ್ರದ ರಾಜಕೀಯದಲ್ಲಿ ಹೊಸ ಇತಿಹಾಸ ನಿರ್ಮಿಸುವ ಗುರಿ ಹೊಂದಿರುವುದಾಗಿ ಅವರು ಮೂಡಲ್ಗಿರಿನ ಸುದ್ದಿವಾಹಿನಿಗೆ ತಿಳಿಸಿದ್ದಾರೆ. ಕಲಿಕೆಗೆ ಪ್ರೋತ್ಸಾಹ, ಪರಿಸರ ಸಂರಕ್ಷಣೆ ಮತ್ತು ಸಮಾಜಮುಖಿ ಸನ್ವಯದಲ್ಲಿ ನಡೆದ ಈ ಕಾರ್ಯಕ್ರಮ ಸ್ಥಳೀಯರ ಮೆಚ್ಚುಗೆಗೆ ಪಾತ್ರವಾಯಿತು. ವರದಿ ಬಜರಂಗಿ ಚಲಪತಿ, ಮೂಡಲ್ಗಿರಿನ ಸುದ್ದಿ. ಮುಳಬಾಗಿಲು ರಾಜಕೀಯ ಕಣಕ್ಕಿಳಿಯುತ್ತಾಳೆ, ತಂದೆಯ ಮಾತು, ಜನರ ಪ್ರೀತಿ, ಇವಳ ರಾಜಕೀಯದ ದೊಡ್ಡ ಶಕ್ತಿ. ಸೇವೆಯ ಧರ್ಮ, ಜನರೇ ದೇವರು ಎಂದು ಸಾಗುವ ಹೊಸ ನಾಯಕತ್ವವು. ಮುಳಬಾಗಿಲು
ಮುಳಬಾಗಿಲು ಕ್ಷೇತ್ರದ JDS ಲೀಡರ್ ಆಗಿ ಈಗ ನಡೀತಾ ಇರೋದ ರಾಜಕೀಯದ ಬಗ್ಗೆ ತಾಲೂಕಲ್ಲಿ ನಡೀತಾ ಇದ್ದಾರೆ ನಿಮ್ಮ ಗಮನಕ್ಕೆ ಬಂದಿದೆಯಾ? ಗಮನಕ್ಕೆ ಬಂದಿದೆ ಅಂತಂತಂದರೆ ನಡೀತಾ ಇದೆ ಎಲ್ಲ. ಏನೋ ಶಾಸಕರು ಅವ್ರ ಕೈಲಾಗೋಷ್ಟು ಕೆಲಸ ಅವ್ರು ಮಾಡ್ತಿದ್ದಾರೆ. ಆಮೇಲೆ ನಮ್ಮ JDS ಅಧ್ಯಕ್ಷರು ಮತ್ತು ಡೈರಿಯಲ್ಲಿ ಗೆದ್ದಿರ್ತಕ್ಕಂಥ ಅವರು ಸೇವೆಯನ್ನು ಅವ್ರು ಸಲ್ಲಿಸ್ಕೊಂಡು ಹೋಗ್ತಾ ಇದ್ದಾರೆ. ಎಲ್ಲೋ ಒಂದು ಕಡೆ ಶಾಸಕರು ಅಧ್ಯಕ್ಷರಿಗೂ ವೈಮನಸ್ಸುಗಳು ಉಂಟಾಗಿ ಕೆಲವು ವೇದಿಕೆಗಳಲ್ಲಿ ಅವರು ಇಲ್ಲ, ಅದ್ರ ಬಗ್ಗೆ ನಾನೇನು ಕಾಮೆಂಟ್ ಮಾಡಲ್ಲ. ಯಾಕೆ ಅಂತಂದರೆ ನನಗೇನು ಅದ್ರ ಬಗ್ಗೆ ಮಾಹಿತಿನೂ ಇಲ್ಲ. ಆ ಥರ ಇದೇನಿಲ್ಲ. ಎಲ್ಲದಕ್ಕೂ ಶಾಸಕರು ಇನ್ವೈಟ್ ಮಾಡ್ತಾರೆ, ಅಧ್ಯಕ್ಷರು ಇನ್ವೈಟ್ ಮಾಡ್ತಿದ್ದಾರೆ. ಅದ್ರ ಬಗ್ಗೆ ನನಗೆ ಯಾವ ಮಾಹಿತಿನೂ ಇಲ್ಲ ಹೇಳಬೇಕಾದ್ರೆ. ಈಗ ಹೊಸ ಮುಖ್ಯಮಂತ್ರಿ ಆಗಿದ್ದಾರೆ, ಒಕ್ಕಲಿಗರ ಸಮುದಾಯದ ಮುಖಂಡರು ಆಗಿದ್ದಾರೆ. ಒಕ್ಕಲಿಗರ ಸಮುದಾಯ ಎಲ್ಲೋ ಒಂದು ಕಡೆ ದೊಡ್ಡ ಮಟ್ಟದಲ್ಲಿ ಒಕ್ಕಲಿಗರ ಸಮುದಾಯದಿಂದ ಕೂಡ ಅವರಿಗೆ ಒಂದು ಶುಭಾಶಯ. ನಾವೇನು ಹೇಳ್ತೀರಾ? ಹೌದು, ಮಾನ್ಯ ಮುಖ್ಯಮಂತ್ರಿಗಳಾದ DK ಶಿವಕುಮಾರ್ ಸರ್ ಅವ್ರಿಗೆ ನನ್ನ ಕಡೆಯಿಂದ ಅಭಿನಂದನೆಗಳು ಹಾಗೂ ಶುಭಾಶಯಗಳು ತಲುಪಿಸುತ್ತಾ, ಅವರಿನ್ನೂ ಒಳ್ಳೆ ಮಟ್ಟಕ್ಕೆ ಇಲ್ಲಿವರೆಗೂ ಶ್ರೀಮಾನ್ ನಮ್ಮ ಸಿದ್ದರಾಮಯ್ಯ ಸರ್ ಅವರು ಮಾಜಿ ಮುಖ್ಯಮಂತ್ರಿಗಳು ಏನು ವರ್ಕ್ಸ್ ಎಲ್ಲ ಇದು ಮಾಡಿಕೊಂಡಿದ್ದಾರೆ, ಇನ್ನು ಇನ್ನೂ ಒಳ್ಳೆ ಸರ್ವಿಸ್ ಕೊಡಲಿ ಅಂತೇಳಿ ಇಷ್ಟೇ ನಾನು ಹೇಳಕ್ಕೆ ಇಷ್ಟಪಡೋದು. ಮುಂದಿನ ದಿನಗಳಲ್ಲಿ ಮುಳಬಾಗಿಲು ಕ್ಷೇತ್ರದಲ್ಲಿ ಮಹಿಳಾ ಶಾಸಕಿ ಬೇಕು ಅಂತ ಅದ್ರ ಬಗ್ಗೆ ಏನಾದರೂ ನಿಮಗೆ ಏನಾದರೂ ಯೋಚನೆ ಆ ಥರ ಅಂತೇಳಿ ಅವಕಾಶ ಬಂತು ಅಂತಂದರೆ ನಾನು ದೊಡ್ಡವರು ಅಪ್ಪಾಜಿ ನಮ್ಮ ಅಪ್ಪಾಜಿ ದೇವೇಗೌಡರಾಗಲಿ ಕುಮಾರಣ್ಣ ಅವರಾಗಲಿ ಅವ್ರನ್ನೆಲ್ಲ ವಿಶ್ವಾಸಕ್ಕೆ ತಗೊಂಡು ನನಗೆ ಅವಕಾಶ ಕಲ್ಪಿಸ್ಕೊಟ್ರೆ ಖಂಡಿತ ನಾನು ಇಲ್ಲಿ ಕಂಟೆಸ್ಟ್ ಮಾಡೋದಕ್ಕೆ 100% ಇದೆ. ತಂದೆಯ ಹಾದಿ ಜನರಿಗೆ ಸೇವೆ. ಈಗ ನಾವು ನೋಡಿದ್ವಿ, ನಿಮ್ಮ ಸರಳತೆ ನೋಡಿದ್ವಿ, ಮಕ್ಕಳ ಹತ್ರ ಮುಗ್ಧತೆ ನೋಡಿದ್ರಿ, ಹಾಗೆ ಜನರ ಹತ್ರ ನಿಮ್ಮ ಸಂಭಾವನೆಗಳು ನೋಡಿದ್ವಿ ನಾವು. ಆದರೆ ಇದೇ ರೀತಿ ಕೂಡ ತಂದೆ ಕೂಡ ಇದ್ರು. ಅದೇ ರೀತಿ ನೀವು ಈ ಹಾದಿಯಲ್ಲಿ ರಾಜಕೀಯವಾಗಿ ಮುಂದುವರಿಕೆ 100% ನನಗಿದೆ. ಯಾಕೆಂತಂದರೆ ಬೀಜ ಒಂದಾದರೆ ಮರ ಒಂದಾಗಲ್ವಲ್ಲ. ಅವ್ರ ಹಾದಿಯಲ್ಲೇ ಹೋಗಬೇಕು ಅನ್ನೋದು ನಂಗೆ ತುಂಬ ಆಸೆ. ಯಾಕೆಂತಂದರೆ ಒಂದು ಹೇಳ್ತೀನಿ, ಮನುಷ್ಯ ಹುಟ್ಟೋದು ಇದು ಸಾವಂತೂ ಖಚಿತ. ಅದ್ರ ಮಧ್ಯದಲ್ಲಿ ನಾವು ಏನು ಮಾಡಿದ್ದೀವಿ ಅನ್ನೋದೇ ಸದಾ ಇವತ್ತು ನಮ್ಮ ತಂದೆನ ಇಷ್ಟೆಲ್ಲ ನೆನೆಸ್ಕೊತಾ ಇದ್ದಾರೆ ಅಂದರೆ ಅವ್ರು ಮಾಡಿರೋಂಥ ಸೇವೆಗಳೇ. ಮನುಷ್ಯನಿಗೆ ಎಷ್ಟು ಸಂಪಾದನೆ ಮಾಡಿದ್ರು ಅದಕ್ಕೆ ಆಸೆಗೆ ಮಿತಿ ಇಲ್ಲ ಹೇಳಬೇಕಾದ್ರೆ. ಬಟ್ ನನಗೆ ಆ ಥರ ಏನು ಆಸೆ ಇಲ್ಲ. ಕಾರ್ ಮಾಡಬೇಕು, ಬಂಗ್ಲೋ ಮಾಡಬೇಕು, ಲೈಕ್ ಅದು ಇದು ಕಾಂಪ್ಲೆಕ್ಸ್ ಮಾಡಬೇಕು ಅನ್ನೋದು ನನಗೆ ಯಾವ ಆಸೆನೂ ಇಲ್ಲ ಹೇಳಬೇಕಾದ್ರೆ. ಏನೋ ನನಗೆ ವಿದ್ಯೆ ಇದೆ, ಇವತ್ತು ಅದರ ಕಷ್ಟದ ಪ್ರತಿಫಲನೇ ಏನೋ ಇಲ್ಲಿ ಸಣ್ಣ ಪುಟ್ಟದಾಗ ಕೊಡುಗೆ ಮಾಡಬೇಕು ಅಂತಂದೆ. ಮುಂದೆಗೆ ಆ ಥರ ಅವಕಾಶ ಭಗವಂತ ಕೊಟ್ಟರೆ 100% ನಾನು ಕಂಟೆಸ್ಟ್ ಮಾಡೋಕ್ಕೆ ನಾನು ರೆಡಿ ಇದ್ದೀನಿ. ನೋಡೋಣ, ಭಗವಂತನ ಆಶೀರ್ವಾದ, ನಮ್ಮ ತಾಲೂಕು ಜನತೆದು, ಅಪ್ಪಾಜಿಯ ಮತ್ತು ಕುಮಾರಣ್ಣ ಅವ್ರ ಆಶೀರ್ವಾದ ಮತ್ತು ಎಲ್ಲ ಲೀಡ್ರ್ಗಳು ಮಾಡಿದ್ರೆ ನಾನು 100% ನಾನು ಕಂಟೆಸ್ಟ್ ಮಾಡೋಕ್ಕೆ ರೆಡಿ ಇದ್ದೀನಿ. ಮನೆಯಲ್ಲಿ ಒಂದು ಎರಡು ವಾತಾವರಣ ಇದೆ. ಒಂದು ಕಡೆ JDS ಇದೆ, ನಿಮ್ಮ ಚಿಕ್ಕಪ್ಪ ಆದವರು ಒಂದು ಕಡೆ ಕಾಂಗ್ರೆಸ್ ಇದೆ. ಇದರ ಬೇವು ನಿಮಗೆ JDS ಪ್ರಾಮುಖ್ಯತೆ ಕೊಡ್ತೀರಾ, ಅಲ್ಲ ಬೇರೆ ರೀತಿ ಏನಾದರೂ ಪ್ರಾಮುಖ್ಯತೆ ಏನಾದರೂ ಇದೆಯಾ? ಏನು ಆ ಥರ ಏನಿಲ್ಲ. ನಾವು ಫಸ್ಟಿಂದ JDS, ಇವತ್ತು JDS, ಲಾಸ್ಟ್ವರೆಗೂ JDS. ಎರಡನೇ ಥಾಟ್ ಇಲ್ಲವೇ ಇಲ್ಲ ಹೇಳಬೇಕಾದ್ರೆ. ಮನೆಯಲ್ಲಿ ಏನಿದ್ರು ನನ್ನ ಅಪ್ಪ ಮಗಳ ಬಾಂಧವ್ಯ, ನಮ್ಮ ಚಿಕ್ಕಪ್ಪ ಮಗಳ ಬಾಂಧವ್ಯ ಹಂಗೆ ಇರುತ್ತೆ. ಯಾಕೆಂದರೆ ಅವ್ರು ನನ್ನ ತಂದೆ ಸ್ಥಾನದಲ್ಲಿದ್ದಾರೆ. ಅವ್ರನ್ನ ಯಾವತ್ತೂ ನಾನು ಬಿಟ್ಕೊಡಲ್ಲ ಹೇಳಬೇಕಾದ್ರೆ. ರಾಜಕೀಯ ಬೇರೆ, ನಮ್ಮ ಸಂಬಂಧ ಬೇರೆ ಹೇಳಬೇಕಾದ್ರೆ. ರಾಜಕೀಯಕ್ಕೂ ಸಂಬಂಧಕ್ಕೂ ನಾವು ಯಾವತ್ತೂ ಕಲ್ಸೋಕ್ಕಾಗಲ್ಲ ಹೇಳಬೇಕಾದ್ರೆ. ಅದೇ ರೀತಿ ದಿನಗಳಲ್ಲಿ JDS ಪಕ್ಷಕ್ಕೆ ಈಗ ಯಾವ ರೀತಿ ನೀವು, ಯಾಕಂದರೆ ಇತ್ತೀಚೆಗೆ ವಿಧಾನಸಭಾ ಇರ್ಬೋದು ಮತ್ತು MLA ಇದು MP ಇರ್ಬೋದು, ಸಂಸದರು ಅತಿ ಹೆಚ್ಚು ಹೋರಾಟ ಮಾಡಿದ್ರಿ, ಅದೇ ಆದಂಥ ಒಂದು ಇದನ್ನು ಮಾಡಿದ್ರಿ. ಈಗ ಮುಂದಿನ ದಿನಗಳಲ್ಲಿ ಕೂಡ ಅದೇ ರೀತಿ ಇರುತ್ತಾ JDS ಪಕ್ಷಕ್ಕೆ? 100% ಇದ್ದೇ ಇರುತ್ತೆ ಅನ್ನೋ ನಂಬಿಕೆ ನನಗಿದೆ ಹೇಳಬೇಕಾದ್ರೆ. ಯಾಕಂದರೆ ಸರ್ವೀಸು ತುಂಬ ಇಂಪಾರ್ಟೆಂಟ್. ನಾವು ಎಕ್ಸಾಂಪಲ್ ನಾವು ಹೇಳ್ತೀವಿ ಇವಾಗ ಹಣದಿಂದನೇ ನಾವು ಗೆಲ್ತೀವಿ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಅಂತ. ಇತ್ತೀಚೆಗೆ ತಮಿಳ್ನಾಡು ಎಲೆಕ್ಷನ್ಸ್ ನಾವು ನೋಡಿದ್ವಲ್ಲ ಹೇಳಬೇಕಾದ್ರೆ. ನಮ್ಮ CM ವಿಜಯ್ ಸರ್ ಅವರು ಹೇಳಬೇಕಾದ್ರೆ ಅವರು ಯಾವ ರೀತಿ ಗೆದ್ದು ಬಂದರು ಏನು ಅಂತ ಹೇಳ್ಬಿಟ್ಟು ಅಂತ. ಅಲ್ಲಿ ಧನಬಲ ಇರಲಿಲ್ಲ ಹೇಳಬೇಕಾದ್ರೆ, ಜನಬಲ ಇತ್ತು. ಬಿಕಾಸ್ ಅವ್ರಿಗೂ ಒಂದು ಚೇಂಜ್ ಬೇಕಾಗಿತ್ತು. ಅದೇ ಥರ ಇವಾಗ ಜನತೆಗೇನು ಅಂತಂದರೆ ಮೇಯ್ನು ಸರ್ವೀಸ್ ಬೇಕು. ಇವಾಗ ಎಲ್ಲರ ಹತ್ರ ದುಡ್ಡಿದೆ, ಬಟ್ ಸರ್ವೀಸ್ ಮಾಡೋವಂಥ ವ್ಯಕ್ತಿ ಬೇಕು ಹೇಳಬೇಕಾದ್ರೆ. ಪೊಲೀಸ್ ಸ್ಟೇಷನ್ಸು, ತಾಲೂಕು ಆಫೀಸು ಇವ್ರಿಗೆ ಬೇಕಾಗಿರೋದು, ಒಂದು ಹಾಸ್ಪಿಟ್ಲು, ಇಂಥ ಇದು ಕಡೆ ಅವ್ರಿಗೆ ಬೇಕಾಗಿರೋದು. ಒಂದು ಗ್ರಾಮ ಪಂಚಾಯತಿ ಆಫೀಸಿಂದ ಹಿಡಿದು ಒಂದು ಪ್ರತಿಯೊಂದು ಕಡೆನೂ ಅವ್ರಿಗೆ ಒಂದು ಫೋನ್ ಕಾಲ್ ಅದೇ ಎಕ್ಸ್ಪೆಕ್ಟ್ ಮಾಡೋದು. ಇದು ಬೇಕು. ಆಮೇಲೆ ಸರಳತೆ ಬೇಕು, ತುಂಬ ಇಂಪಾರ್ಟೆಂಟ್. ಯಾರಿಗೇ ಆಗಲಿ ನಾವು ಅಪಾಯಿಂಟ್ಮೆಂಟ್ ಕೊಟ್ಟು ಹೋಗಬೇಕು, ಮಾತಾಡಬೇಕು ಅನ್ನೋದು
ಬಿಟ್ಬಿಡ್ಬೇಕು. ಅದು ನನಗೆ ನನ್ನ ಡಿಕ್ಷನರಿಯಲ್ಲೇ ಇಲ್ಲ. ಇವಾಗ ತಾನೇ ನಮ್ಮ ಇಲ್ಲಿ ಮಿಟ್ಟೂರು ಇವರು ಹೇಳಿದ್ರು, ಮೇಡಮ್ ಅವರು ಅಪಾಯಿಂಟ್ಮೆಂಟ್ ಕೊಟ್ಟರೆ ನಾವು ಇದು ಮಾಡ್ತೀವಿ ಅಂತ. ಅವ್ರಿಗೆ ಡೈರೆಕ್ಟಾಗಿ ಹೇಳಿದೆ, ಈಗಲೇ ಬೇಕಾದ್ರೆ ನಡೀರಿ, ನಾನು ಬರ್ತೀನಿ, ಭೇಟಿಯಾಗಿ ಹೋಗ್ತೀನಿ. ನನಗೆ ಆ ಥರ ಅಪಾಯಿಂಟ್ಮೆಂಟ್ಸ್ ತೊಗೊಂಡು ಯಾಕಂದರೆ ಸಮಯ ನಾವು ಯಾವತ್ತೂ ಎಲ್ರಿಗೂ ಸಿಗಬೇಕು ಅಂತ ಒಂದು ಸೋಷಿಯಲ್ ಸರ್ವಿಸ್ ಅನ್ನೋದು ತುಂಬ ಇಂಪಾರ್ಟೆಂಟು. ಆಮೇಲೆ ಎಲ್ರಿಗೂ ನಾವು ಕಾಮನ್ ಮ್ಯಾನ್ ಆಗಿದ್ದರೆ ಸರ್ವಿಸ್ ಓರಿಯೆಂಟೆಡ್ ಆಗಿರ್ಬೇಕು, ಅದೇ ತುಂಬ ಇಂಪಾರ್ಟೆಂಟ್. ಅದೇ ಈಗ ಜನ ಪ್ರತಿಯೊಬ್ಬರು ಎಕ್ಸ್ಪೆಕ್ಟ್ ಮಾಡೋದು. ನನಗೆ ಅದೇ ಥರ ಇರಬೇಕು ಅನ್ನೋದು ಒಂದು ಆಸೆ ಅಷ್ಟೇ. ತಾಲೂಕಲ್ಲಿ ಶಾಸಕರ ನೀವು ಗೆಲ್ಲಿಸಿರುವಂತಹ ಶಾಸಕರ ಕಾರ್ಯವೈಖರಿ ಹೇಗೆ? ಪರವಾಗಿಲ್ಲ, ಅವ್ರ ಕೈಲಿ ಅವ್ರಿಗೆ ಎಷ್ಟು ಅನುದಾನ ಬರ್ತಿದೆಯೋ ಅದಷ್ಟು ಮಾಡ್ತಾ ಇದ್ದಾರೆ. ಅವರು ಇರಲಿ, ಮಾಡ್ತಾ ಇರಲಿ. ಯಾಕಂದರೆ ಈಗ ಅನುದಾನ ಮೀರಿ ಅವರು ಏನು ಮಾಡೋಕ್ಕಾಗಲ್ವಲ್ಲ. ಹೇಳಬೇಕಾದ್ರೆ ಅವ್ರ ಕೈಲಿ ಎಷ್ಟಾಗುತ್ತೋ ಅಷ್ಟು ಮಾಡ್ತಿದ್ದಾರೆ. ಅದ್ರ ಬಗ್ಗೆ ನಾನು ಹೆಚ್ಚಿಗೆ ಇನ್ನೇನು ಹೇಳಕ್ಕೆ ಇಷ್ಟಪಡ್ತೀನಿ. ತಂದೆಯವರ ಕಾರನ್ನೇ ಯೂಸ್ ಮಾಡ್ತಿದ್ದಾರೆ, ಕೂತ್ಕೊಂಡ್ರೆ ಏನಾಗುತ್ತೆ ನಿಮ್ಗೇನಾದರೂ? ಇಲ್ಲ, ನನಗೆ ಅದೇನೋ ಅದನ್ನ ಸೆಂಟಿಮೆಂಟು. ಇನ್ನೂ ಒಂದು ಕಾರಿದೆ ಅವ್ರದ್ದು, ಅಂಬಾಸೆಡ್ರ್. ಅವರು MLA ಆಗಿ ಓಡಾಡಿರೋದು, ಅದರಲ್ಲಿ ಫಸ್ಟ್ ಟೈಮ್ ಮಿನಿಸ್ಟರ್ ಆಗಿದ್ದಾಗಲೂ ಅದಕ್ಕೆ ಅದನ್ನು ಹಂಗೆ ಇಟ್ಟಿದ್ದೀನಿ. ಅದ್ರ ಮೇಲೆ ಇವತ್ತು ವಿಧಾನಸೌಧ ಸ್ಟಿಕ್ಕರ್ ಕೂಡ ಹಂಗೆ ಇದೆ. ನನಗೂ ಒಂದೇನು ಅಂತಂದರೆ ಎಲ್ಲೋ ಒಂದು ಕಡೆ ನನಗೆ ಇದೇ ಥರ ಲೈಕ್ ಜನಗಳ ಆಶೀರ್ವಾದ ಇರುತ್ತೆ, ಭಗವಂತನ ಆಶೀರ್ವಾದ ಇರುತ್ತೆ. ನನಗೆ ಇದರಲ್ಲಿ ನಾನು ಹೋಗ್ತೀನಿ ವಿಧಾನಸೌಧಕ್ಕೆ ಅನ್ನೋದೊಂದು ಆಸೆ ಇದೆ ನನಗೆ ಹೇಳಬೇಕಾದ್ರೆ. ನೋಡೋಣ. ತಂದೆಯವರ ಒಂದು ಸೇವಾ ಕಾರ್ಯಕ್ರಮದಲ್ಲಿ ಜನಸೇವಾ ಟ್ರಸ್ಟ್ ಮುಂದೆ ಬಂದು ಮಾನಗಾನಲ್ಲಿ ಬಾಲಕೃಷ್ಣ ಅವರು ಈ ಥರ ಸರ್ವಿಸ್ ಮಾಡ್ತಾರೆ, ಏನು ಹೇಳ್ತೀರಾ? ನಾನು ಯಾವತ್ತೂ ಅಷ್ಟೇ, ಅವನು ನಮ್ಮ ತಂದೆ ಹಾದಿಯಲ್ಲಿ ಬೆಳೆದು ಬಂದ್ರೂ ಅವ್ನಿಗೆ ಅದೇ ಲಕ್ಷಣಗಳಿದೆ. ಅದಕ್ಕೆ ಅವನಂದ ಯಾವುದೋ ಒಂದು ಟ್ರಸ್ಟ್ ಮುಖಾಂತರ ನಾವು ಪ್ರತಿಯೊಂದು ಮಾಡ್ಕೊಂಡು ಹೋಗೋಣ. ಆಮೇಲೆ ಪ್ರತಿಯೊಂದಕ್ಕೂ ಡಿಸ್ಕಸ್ ಮಾಡಿ, ಕೈ ಜೋಡಿಸಿ, ಪ್ರತಿಯೊಂದಕ್ಕೂ ನಾವಿಬ್ಬರು ಹೋಗಿ ಮಾಡ್ತಾ ಹೋಗೋಣ. ಕಾಮನ್ ಮ್ಯಾನ್ ಮಧ್ಯೆ ನಾವು ಹೋದರೆ, ಗುರ್ತಿಸ್ಕೊಂಡ್ರೆ ನಮ್ಮ ಸರ್ವಿಸ್ ಯಾವತ್ತೂ ಇದಾಗಲ್ಲ ಹೇಳಬೇಕಾದ್ರೆ. ಆಮೇಲೆ ಇನ್ನೊಂದು, ನಾವು ಯಾವುದೇ ಇಂಟೆನ್ಷನ್ ಇಟ್ಕೊಂಡು ಇದನ್ನು ಮಾಡ್ತಾ ಇಲ್ಲ ಹೇಳಬೇಕಾದ್ರೆ. ನಾವು ಮಾಡಬೇಕು, ಈ ಸರ್ವಿಸು ಮಾಡ್ತಾ ಇದ್ದೀವಿ ಅಷ್ಟೇ. ಎಕ್ಸ್ಪೆಕ್ಟೇಷನ್ ಝೀರೋ ಯಾವತ್ತೂ ಅಷ್ಟೇ. ಯಾವುದನ್ನು ನನಗೆ ಅದಾಗಬೇಕು ಇದಾಗಬೇಕು ಅಂತಂತೇಳಿ ನನಗೆ ಸಾಸಿವೆ ಕಾಳಷ್ಟು ಕೂಡ ನನ್ನ ಮನಸ್ಸಲ್ಲಿ ಇಲ್ಲ ಹೇಳಬೇಕಾದ್ರೆ. ನಾವು ಏನೋ ಒಂದು ಸರ್ವಿಸ್ ಮಾಡಬೇಕು, 4 ಜನ ಮಕ್ಕಳಿಗೆ ಉಪಯೋಗ ಆಗಲಿ ಅಂತಂತೇಳಿ ಹೇಳಿ ಮಾಡ್ತಿದ್ವಿ ವಿನಃ ನಾನಾಗಲಿ ನಮ್ಮ ಬಾಲು ಆಗಲಿ ನಾವು ಯಾವ ಎಕ್ಸ್ಪೆಕ್ಟೇಷನ್ಸ್ ಇಟ್ಕೊಂಡು ನಾವೇನು ಇದನ್ನೆಲ್ಲ ಮಾಡ್ತಾ ಇಲ್ಲ ಹೇಳಬೇಕಾದ್ರೆ. ಇದೆಲ್ಲ ಕಾಲಾವಕಾಶ ನೋಡೋಣ. ಪ್ರತಿಯೊಂದು ಮಾಡ್ಕೊಂಡು ಹೋಗ್ತಾ ಇರೋದು ಭಗವಂತನ ಆಶೀರ್ವಾದ ಇತ್ತು, ಜನತೆ ಆಶೀರ್ವಾದ ಇತ್ತು, ಹೇಳ್ಕೊಂಬರ್ಬೇಕು, ನಮ್ಮ ಅದೃಷ್ಟ ಇತ್ತು ಅಂದರೆ ಬಂದೇ ಬರ್ತೀವಿ ಅಷ್ಟೇ. ಮೈತ್ರಿ ಸರ್ಕಾರದಲ್ಲಿ ಮುಂದಿನ ದಿನಗಳಲ್ಲಿ ಸರ್ಕಾರ ರಚನೆ ಆದರೆ ನಿಮಗೇನಾದರೂ ಒಳ್ಳೆ ಸ್ಥಾನಮಾನ ನೋಡೋದಕ್ಕೆ ಏನಾದರೂ ಪ್ರಯತ್ನ ಪಡ್ತೀರಾ? ಅಷ್ಟೆಲ್ಲ ನಾನಿದಿಲ್ಲ. ಫಸ್ಟ್ ನೋಡೋಣ, ನಮ್ಮ ತಾಲೂಕಲ್ಲಿ ಫಸ್ಟ್ ಗುರ್ತಿಸ್ಕೊಳ್ಳೋಣ, ನಮ್ಮ ಜನತೆ ಗುರ್ತಿಸ್ಲಿ, ಆಮೇಲೆ ಮುಂದಿನ ಅವಕಾಶಗಳು ನೋಡೋಣ. ನಾನು ಯಾವತ್ತೂ ಹೈಯರ್ ಎಕ್ಸ್ಪೆಕ್ಟೇಷನ್ಸ್ ಯಾವತ್ತೂ ಇಟ್ಕೊಳ್ಳಲ್ಲ. ಸಿಂಪಲ್ಲಾಗಿ ಮಾಡ್ಕೊಂಡು ಹೋಗ್ತಾ ಇರ್ತೀನಿ, ಈ ಯಾವುದನ್ನು ಎಕ್ಸ್ಪೆಕ್ಟೇಷನ್ಸ್ ಇದ್ದಂಗೆ. ಬಟ್ ನಾನಂತೂ ಕಂಟೆಸ್ಟ್ ಮಾಡೋದಂತೂ 100% ಖಚಿತ ಹೇಳಬೇಕಾದ್ರೆ. ಹಂಗೆ ಅವಕಾಶ ಬಂತು ಅಂತಂತ. ನಮಸ್ಕಾರ.